ವೈವಿಧ್ಯಮಯ ಹೂ ಮತ್ತು ದೀಪಗಳಿಂದ ಅಲಂಕರಿಸಲಾದಂಥ ರಥ ಅಮರೇಶ್ವರ ದೇವಸ್ಥಾನ ಆವರಣದಿಂದ ಹೊರಟಿದ್ದಂತೆ ಭಕ್ತರ ಜಯಘೋಷ ಮುಗಿಲು ಮುಟ್ಟಿತು. ಓಂ ಭಲ ಶಂಕರ ಭಲ ಎಂಬ ಜಯಘೋಷ ಎಲ್ಲೆಡೆ ಮೊಳಗಿತ್ತು. ಭಕ್ತರು ಕೂಡ ಈ ಸುಂದರ ದೃಶ್ಯ ಕಣ್ತುಂಬಿಕೊಂಡು ಭಕ್ತಿಭಾವ ಮೆರೆದರು. ರಸ್ತೆ ಎರಡು ಬದಿಯಲ್ಲಿ ನಿಂತ ಭಕ್ತರು ರಥೋತ್ಸವನ ಸ್ವಾಗತಿಸಿದ್ರು. ಕೈ ಜೋಡಿಸಿ ಅಮರೇಶ್ವರನಿಗೆ ನಮಿಸಿದ್ರು. ಕೆಲವರು ಶಾಲ ತೊಡಿಸಿ ಕಾಯಿ ಒಡೆದು ತಮ್ಮ ಇಷ್ಟಾರ್ಥ ಪೂರೈಸಿದ್ರು. ಇನ್ನು ರಥ ಹೋಗುವ ದಾರಿಯುದ್ದಕ್ಕೂ ರಂಗೋಲಿ ಹಾಕಿ ವಿವಿಧ ಬಣ್ಣದ ಹೂವು ಹಾಸಲಾಗಿತ್ತು. ಸ್ಥಳೀಯ ಕಲಾವಿದರ ನೃತ್ಯ, ಯುವಕರ ಕೋಲಾಟ, ಡೊಳ್ಳು ಕುಣಿತ ಮೆರವಣಿಗೆ ಕಳೆ ಕಟ್ಟಿತು. ಜಾತ್ರೆಗೆ ಆಗಮಿಸಿದ ಭಕ್ತರು ಹುಗ್ಗಿ ಪ್ರಸಾದ ಸವಿದು ಸಂಭ್ರಮಿಸಿದ್ರು. ಅಮರೇಶ್ವರನ ದೇವಸ್ಥಾನದಲ್ಲಿ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಕಲಾವಿದರು ಭಜನಾ ಕೀರ್ತನೆ ಕೂಡ ನಡೆಸಿಕೊಟ್ರು. ಇನ್ನು ಮಾಜಿ ಸಚಿವ ಪ್ರಭು ಬಿ ಚವ್ಹಾಣ್ ಬೆಳಗ್ಗೆ ಆಗಮಿಸಿ ರಥೋತ್ಸವಕ್ಕೆ ಪೂಜೆ ಸಲ್ಲಿಸಿ ನಮಿಸಿದ್ರು. ಧುರಿಣ ಬಸವರಾಜ್ ದೇಶಮುಖ್, ಶರಣಪ್ಪ ಪಂಚಾಕ್ಷರಿ, ಬಸವರಾಜ್ ಚಾರೆ, ಶಿವರಾಜ್ ಅಲ್ಮಾಜೆ, ಡಾಕ್ಟರ್ ಶಂಕರರಾವ್ ದೇಶಮುಖ್, ಸುನಿಲ್ ಕುಮಾರ್ ದೇಶಮುಖ್, ದಯಾನಂದ್ ಪೋಳೆ ಪಾಲ್ಗೊಂಡಿದ್ರು. ಸ್ಥಳೀಯ ಗಣ್ಯರು ಹಾಗೂ ಭಕ್ತರ ಸಹಕಾರದಿಂದ ಅಮರೇಶ್ವರ ರಥೋತ್ಸವ ಶಾಂತಿಯುತವಾಗಿ ಜರುಗಿದೆ ಎಂದು ತಹಶೀಲ್ದಾರ್ ಮಹೇಶ್ ಪಾಟೀಲ್ ತಿಳಿಸಿದ್ರು. ಇನ್ನು ಪಟ್ಟಣದ ಎಲ್ಲೆಡೆ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. 100 ಜನ ಪೊಲೀಸರು, 2 DAR ತಂಡ, ಸ್ವಯಂ ಸೇವಕರ ಪಡೆ ಇಡೀ ರಾತ್ರಿ ರಥೋತ್ಸವ ಅಚ್ಚುಕಟ್ಟಾಗಿ ನಡೆಯುವಂತೆ ನೋಡಿಕೊಂಡರು.